ದೇಶಕ್ಕೆ ಮತ್ತೊಂದು ನೋಟ್ ಬ್ಯಾನ್ ನ ಶಾಕ್ ಎದುರಾಗಿದೆ. 2,000 ರೂಪಾಯಿ ಮುಖಬೆಲೆಯ ಪಿಂಕ್ ಸುಂದರಿ 2,000 ಮುಖಬೆಲೆಯ ನೋಟನ್ನ ಬ್ಯಾನ್ ಮಾಡಿ ಆರ್ಬಿಐ ಆದೇಶ ಹೊರಡಿಸಿದೆ. 2,000 ನೋಟ್ ಕೂಡಿಟ್ಟವರಿಗೆ ಇನ್ನು ಮುಂದೆ ಆಘಾತ ಕಾದಿದೆ ಅನ್ನೋ ಸುದ್ದಿ ಇವತ್ತು ಸಂಜೆ ಆರ್ಬಿಐನ ಮೂಲಕ ಅಧಿಕೃತವಾಗಿ ಹೊರಬಿದ್ದಿದೆ. ಆ ಮೂಲಕ 2,000 ಮುಖಬೆಲೆಯ ನೋಟ್ ಇನ್ನು ಮುಂದೆ ಹೆಚ್ಚಿಗೆ ಚಾಲ್ತಿಯಲ್ಲಿರಲ್ಲ. ಸೆಪ್ಟೆಂಬರ್ ನಂತರದಲ್ಲಿ ಕಂಪ್ಲೀಟ್ ಆಗಿ ಇದರ ಚಲಾವಣೆ ಬಂದ್ ಆಗಲಿದೆ. ಹಾಗಾದ್ರೆ 2,000 ರೂಪಾಯಿ ನೋಟ್ ಬ್ಯಾನ್ ನ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಯಾವಾಗ ಆಗತ್ತೆ ಬ್ಯಾನ್, ಯಾವ ರೀತಿ ಬದಲಾವಣೆಗೆ ಅವಕಾಶ ಇರುತ್ತೆ, ಆರ್ಬಿಐ ಹೇಳಿದ್ದೇನು ಗಮನಿಸ್ತಾ ಹೋಗೋಣ. ಆರ್ಬಿಐ ಇವತ್ತು ಸಂಜೆ ಹೊರಡಿಸಿರುವ ಆದೇಶ 2,000 ಮುಖಬೆಲೆಯ ನೋಟನ್ನ ಹಿಂಪಡೆದಿದೆ. ಅಂದ್ರೆ ಅದರ ಸರ್ಕ್ಯುಲೇಷನ್ ಏನಾಗ್ತಿತ್ತು ಇಷ್ಟು ದಿನ, ನಿಮ್ಮ ನಡುವೆ ಅದರ ಸಂಚಲನ ಆಗ್ತಾ ಇತ್ತು, ಅದಕ್ಕೆ ಬ್ರೇಕ್ ಹಾಕಿದೆ ಆರ್ಬಿಐ. ಇನ್ನು ಮುಂದೆ ಆರ್ಬಿಐ ಕಡೆಯಿಂದ 2,000 ಮುಖಬೆಲೆಯ ಹೊಸ ನೋಟುಗಳ ಚಲಾವಣೆ ಆಗೋದಿಲ್ಲ. ಆರ್ಬಿಐ ನಿಂದ ಹೊರಗೆ ಬರೋದಿಲ್ಲ 2,000 ಮುಖಬೆಲೆಯ ನೋಟ್ಗಳು. ಸೆಪ್ಟೆಂಬರ್ 30ರವರೆಗೆ ಈ ನೋಟ್ ಅನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಯಾರ ಬಳಿಯಲ್ಲಿ 2,000 ಮುಖಬೆಲೆಯ ನೋಟ್ಗಳಿರುತ್ತೆ ಅದನ್ನ ಬದಲಾವಣೆ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಅವಕಾಶವನ್ನ ನೀಡಿದೆ. ಹಾಗಾದ್ರೆ ಯಾವ ರೀತಿ ಮಾಡ್ಕೊಳ್ಬಹುದು ಬದಲಾವಣೆ, ಅದ್ರ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋಗೋಣ. ಬ್ಯಾಂಕ್ಗಳಲ್ಲಿ ಅಂದ್ರೆ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಆ ನೋಟ್ ಅನ್ನ ಕೊಟ್ಟು ಬೇರೆ ನೋಟ್ಗಳನ್ನ 100, 200, 500 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ಪಡಿಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಮೇ 23ರಿಂದ ಇವತ್ತಿಂದಾನೇ ಹೋಗಬಹುದಾ ಅಂದ್ರೆ ಇಲ್ಲ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಬದಲಾಗಿ ಮೇ 23ನೇ ತಾರೀಕಿಂದ ನಿಮ್ಮ ಬಳಿಯಲ್ಲಿರುವ 2,000 ರೂಪಾಯಿ ಮುಖಬೆಲೆಯ ನೋಟನ್ನ ಬ್ಯಾಂಕಿಗೆ ಕೊಟ್ಟು ಅಷ್ಟೇ ವ್ಯಾಲ್ಯೂನ ಮತ್ತೆ ಬೇರೆ ನೋಟ್ಗಳನ್ನ ನೀವು ಪಡೆದುಕೊಳ್ಳಬಹುದು. ಆದ್ರೆ ಇಲ್ಲೂ ಕೂಡ ಒಂದಷ್ಟು ಲಿಮಿಟೇಷನ್ಸ್ ಇದೆ. ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ 2,000 ಮುಖಬೆಲೆಯ ನೋಟ್ಗಳಿದ್ರೆ ಒಂದೇ ಸತಿಗೆ ಅದನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬದಲಾಗಿ ಒಂದು ಬಾರಿಗೆ ಕೇವಲ 20,000 ರೂಪಾಯಿಯನ್ನ ಮಾತ್ರ ನೀವು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬಹುದು, ಅಂದ್ರೆ ಬದಲಾವಣೆಯನ್ನ ಮಾಡ್ಕೊಳ್ಬಹುದು ಅನ್ನೋ ನಿಯಮವನ್ನ ಕೂಡ ಇಲ್ಲಿ ಅಳವಡಿಸಲಾಗಿದೆ. ಇದರ ಜೊತೆಗೆ ಡೆಪಾಸಿಟ್ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇರುತ್ತೆ. ನೀವು ಎಟಿಎಂ ಮೆಷಿನ್ಗಳೇನಿರುತ್ತೆ, ಹಣ ಡೆಪಾಸಿಟ್ ಮಾಡೋ ಮೆಷಿನ್ ಅಲ್ಲಿ ನೀವು ಗಮನಿಸಿರಬಹುದು, ಅಲ್ಲಿ ಹೋಗಿ ಕೂಡ ನಿಮ್ಮ ಖಾತೆಗಳಿಗೆ 2,000 ನೋಟ್ ನಿಮ್ಮ ಹತ್ರ ಇದ್ರೆ ಅದನ್ನು ಹೋಗಿ ಡೆಪಾಸಿಟ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಲಾಗಿದೆ. ಇನ್ನು ಗ್ರಾಹಕರಿಗೆ 2,000 ರೂಪಾಯಿ ನೋಟ್ ಅನ್ನ ಬ್ಯಾಂಕ್ ನ ಕಡೆಯಿಂದ ಏನ್ ಕೊಡ್ಲಾಗ್ತಾ ಇತ್ತು, ಇನ್ ಕೇಸ್ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಹಣ ಬಿಡಿಸಿಕೊಂಡ ಸಂದರ್ಭದಲ್ಲಿ 2,000 ನೋಟ್ ಹಿಂದೆ ಕೊಡ್ತಾ ಇದ್ರೆ ಇನ್ನು ಮುಂದೆ ಆ ಪ್ರಕ್ರಿಯೆಗೆ ಕಂಪ್ಲೀಟ್ ಆಗಿ ಕಡಿವಾಣ ಬೀಳಲಿದೆ. ಇದರ ಜೊತೆಗೆ ಕ್ಲೀನ್ ನೋಟ್ ಪಾಲಿಸಿಯ ಅಡಿಯಲ್ಲಿ ಈ ಒಂದು ಆದೇಶವನ್ನ ಹೊರಡಿಸಿದೆ ಆರ್ಬಿಐ. 2,000 ಮುಖಬೆಲೆಯ ನೋಟ್ಗಳನ್ನ ಇನ್ಮುಂದೆ ಮುದ್ರಣವೂ ಮಾಡೋದಿಲ್ಲ. ಮುದ್ರಣ ಇನ್ಫ್ಯಾಕ್ಟ್ ಹಿಂದೆನೆ ಸ್ಟಾಪ್ ಆಗಿದೆ, ಅದರ ಚಲಾವಣೆ ಕೂಡ ಸ್ಟಾಪ್ ಆಗಲಿದೆ. ಹಾಗಾದ್ರೆ ಈ 2,000 ರೂಪಾಯಿ ನೋಟು ಪರಿಚಯವಾಗಿದ್ದು ಯಾವಾಗ, ಆದ್ರೆ ಇತಿಹಾಸ ಕೂಡ ತಿಳ್ಕೊಳ್ಬೇಕಲ್ಲ. ಈವರೆಗೆ ದೇಶದಲ್ಲಿ ಎಷ್ಟು ನೋಟ್ಗಳಿತ್ತು, ಇದರ ಡೀಟೇಲ್ಸ್ ಅನ್ನ ಕೂಡ ಒಂದಷ್ಟು ನಾವು ಗಮನಿಸ್ತಾ ಹೋಗೋಣ. ಇನ್ನೇನು ಕೆಲವೇ ದಿನಗಳಲ್ಲಿ ಇತಿಹಾಸದ ಪುಟವನ್ನ ಸೇರ್ಲಿದೆ ಈ 2,000 ರೂಪಾಯಿ ನೋಟು. ಹಾಗಾದ್ರೆ ಇದರ ಇತಿಹಾಸ ಏನು, ಯಾವಾಗ ಚಲಾವಣೆಗೆ ಬಂತು, ಎಷ್ಟು ನೋಟ್ಗಳು ಈಗ ದೇಶದಲ್ಲಿ ಸದ್ಯಕ್ಕಿದೆ, ಇದರ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನವೆಂಬರ್ 8, 2016ರಲ್ಲಿ ನೋಟ್ ಬ್ಯಾನ್ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸೋದನ್ನ ನಮಗೆ ನೆನಪಿದೆ. ರಾತ್ರೋರಾತ್ರಿ ಮೋದಿ ಬಂದ್ರು, ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರು, ನೋಟ್ ಬ್ಯಾನ್ ಅನ್ನೋ ಆದೇಶವನ್ನ ಹೊರಡಿಸಿದ್ರು. ಹಳೆಯ 500 ಹಾಗೆ 1,000 ಮುಖಬೆಲೆಯ ನೋಟ್ ಅನ್ನ ಬ್ಯಾನ್ ಮಾಡಿ ಆಗ ಆದೇಶವನ್ನ ಹೊರಡಿಸಲಾಗಿತ್ತು. ಹಳೆಯ 500 ಹಾಗೆ 1,000 ಮುಖಬೆಲೆಯ ನೋಟ್ಗಳನ್ನ ಆರ್ಬಿಐ ಹಿಂಪಡೆದಿತ್ತು. ಅಂದ್ರೆ ಮಾರ್ಕೆಟ್ ನಲ್ಲಿ ಟ್ರಾನ್ಸಾಕ್ಷನ್ ಅಂದ್ರೆ ಚಲಾವಣೆಯಲ್ಲಿದ್ದ 500 ಹಾಗೆ 1,000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ಆರ್ಬಿಐ ವಾಪಸ್ ಪಡೆದಿತ್ತು. ಅದಾದ ನಂತರದಲ್ಲಿ ಪರಿಚಯವಾಯಿತು ಮಾರ್ಕೆಟ್ಗೆ ಈ ಪಿಂಕ್ ಸುಂದರಿ, ಅಂದ್ರೆ 2,000 ಮುಖಬೆಲೆಯ ನೋಟ್ಗಳು ಪರಿಚಯವಾಗಿದ್ದು 2016ನೇ ಇಸ್ವಿಯಲ್ಲಿ ಆರ್ಬಿಐ ಕಡೆಯಿಂದ ಇದನ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿಸಲಾಗಿತ್ತು. ಅದಾದ ನಂತರದ ಪಾಯಿಂಟ್ಸ್ ಅನ್ನ ನಾವು ಗಮನಿಸ್ತಾ ಹೋಗೋಣ. 2016ರಲ್ಲಿ ಚಲಾವಣೆಗೆ ಬಂದ ಈ ನೋಟ್ ಈವರೆಗೆ ಅಂದ್ರೆ 2018ರಿಂದ 2,000 ನೋಟನ್ನ ಮುದ್ರಣ ಮಾಡೋದನ್ನ ಅಂದ್ರೆ ಕೇವಲ 2 ವರ್ಷದಲ್ಲಿ ಅದರ ಪ್ರಿಂಟಿಂಗ್ ಪ್ರೋಸೆಸ್ಗೆ ಕಡಿವಾಣವನ್ನ ಹಾಕಿತ್ತು ಆರ್ಬಿಐ. 2016ರಲ್ಲಿ ಇಂಟ್ರೊಡ್ಯೂಸ್ ಆಯಿತು. 2018ರಲ್ಲೇನೆ ಹೊಸ ನೋಟ್ಗಳನ್ನ 2,000 ರೂಪಾಯಿ ಮುಖಬೆಲೆಯ ಹೊಸ ನೋಟ್ಗಳನ್ನ ಮುದ್ರಣ ಮಾಡೋ ಪ್ರಕ್ರಿಯೆಗೆ ಸ್ಥಗಿತ ಮಾಡಲಾಗಿತ್ತು. ಸದ್ಯಕ್ಕೆ ಈವರೆಗೆ ದೇಶದಲ್ಲಿ ಇರುವ ಎಲ್ಲಾ ನೋಟ್ಗಳ ಪೈಕಿ 10.8% ಮಾತ್ರ ಈ 2,000 ರೂಪಾಯಿ ಮುಖಬೆಲೆಯ ನೋಟ್ಗಳು ಚಲಾವಣೆಯಲ್ಲಿರೋದು. ಇದರ ಜೊತೆಗೆ 3.62 ಲಕ್ಷ ಕೋಟಿಯಷ್ಟು ಮುಖಬೆಲೆಯ ನೋಟ್ಗಳು ಅಂದ್ರೆ 3.62 ಲಕ್ಷ ಕೋಟಿಯಷ್ಟು ವ್ಯಾಲ್ಯೂ ಇರುವ 2,000 ರೂಪಾಯಿ ನೋಟ್ಗಳು ಸದ್ಯಕ್ಕೆ ಚಲಾವಣೆಯಲ್ಲಿ ಇದೆ. ಇನ್ನು ಮುಂದೆ ಅದು ಇರೋದಿಲ್ಲ ಅನ್ನೋದು ಆರ್ಬಿಐನ ಸ್ಪಷ್ಟ ಸಂದೇಶ, ಆದೇಶ. 6 ವರ್ಷದಲ್ಲೇ ಅಂದ್ರೆ ಅದು ಇಂಟ್ರೊಡ್ಯೂಸ್ ಆಗಿ 2,000 ಮುಖಬೆಲೆಯ ನೋಟ್ ಇಂಟ್ರೊಡ್ಯೂಸ್ ಆಗಿ 6 ವರ್ಷದಲ್ಲೇನೆ 2,000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ವಾಪಸ್ ಪಡೆದುಕೊಂಡಿದೆ ಆರ್ಬಿಐ. ಇದು ಸದ್ಯಕ್ಕೆ ಈ 2,000 ರೂಪಾಯಿನ
ಕುರಿತಾದ ಡೀಟೇಲ್ಸ್ ಆದ್ರೆ ಒಂದಷ್ಟು ಕಾರಣ ಕೂಡ ಇರಬೇಕಲ್ಲ. ಯಾಕೆ ಹೀಗೆ ಏಕಾಏಕಿ 2,000 ರೂಪಾಯಿ ನೋಟನ್ನ ಬ್ಯಾನ್ ಮಾಡಲಾಗ್ತಾ ಇದೆ ಅಥವಾ ಅದರ ಸರ್ಕ್ಯುಲೇಷನ್ಗೆ ನಿರ್ಬಂಧವನ್ನ ಹೇರಲಾಗ್ತಿದೆ? ಕಾರಣಗಳನ್ನ ಕೂಡ ಗಮನಿಸ್ತಾ ಹೋಗೋಣ. ಈಗ 2,000 ರೂಪಾಯಿ ನೋಟನ್ನ ಹಿಂಪಡೆಯೋಕೆ ಕೆಲ ಕಾರಣಗಳನ್ನ ಕೂಡ RBI ನೀಡ್ತಾ ಇದೆ. ಈ ಹಿಂದೆ ನೋಟ್ ಬ್ಯಾನ್ ಆಗಿತ್ತಲ್ಲ 500 ಹಾಗೆ 1,000 ರೂಪಾಯಿ, ಆಗ ಬ್ಲಾಕ್ ಮನಿ ಕಂಟ್ರೋಲ್ ಹಾಗೆ ಕೋಟಾ ನೋಟ್ ರೀಸನ್ ಅನ್ನ ನೀಡಲಾಗಿತ್ತು. ಈಗ 2,000 ರೂಪಾಯಿ ನೋಟ್ ಬ್ಯಾನ್ ವಾಪಸ್ ಪಡೆಯೋಕೆ ಏನ್ ಕಾರಣ ಇದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಒನ್ ಬೈ ಒನ್. ಇವತ್ತು ಸಂಜೆಯಷ್ಟೇ ಆದೇಶ ಹೊರಬಿದ್ದಿದೆ. 2,000 ರೂಪಾಯಿ ಮುಖಬೆಲೆಯ ನೋಟ್ಗಳು ಇನ್ಮುಂದೆ ಚಲಾವಣೆಯಲ್ಲಿ ಇರೋದಿಲ್ಲ ಅಂತ ಹೇಳಿ. ಹೆಚ್ಚು ವಹಿವಾಟು ಇರಲಿಲ್ಲ ಅನ್ನೋದೇ ಪ್ರಮುಖ ಕಾರಣ. ಸಾಮಾನ್ಯವಾಗಿ ಜನರು 200, 100 ಅಥವಾ 500 ರೂಪಾಯಿ ನೋಟನ್ನೇ ಬಳಸ್ತಾ ಇದ್ರು. 2,000 ರೂಪಾಯಿ ಬಳಕೆಯ ಪ್ರಮಾಣ ನಾವಾಗಲೇ ಗಮನಿಸ್ತಾ ಇದ್ವಿ, ಕೇವಲ 10% ಮಾತ್ರ 2,000 ರೂಪಾಯಿ ನೋಟ್ಗಳು ಚಲಾವಣೆಯಲ್ಲಿದ್ದು, ಹೀಗಾಗಿ ಹೆಚ್ಚಿಗೆ ಬಳಕೆ ಆಗ್ತಿಲ್ಲ ಅನ್ನೋದು. ಇನ್ನು ಅಕ್ರಮವಾಗಿ ಹಣ ವರ್ಗಾವಣೆ ಆಗೋದನ್ನ ತಡಿಲಿಕ್ಕೂ ಕೂಡ ಈ ಕ್ರಮಕ್ಕೆ ಮುಂದಾಗ್ಲಾಗ್ತಾ ಇದೆ ಅನ್ನೋ ರೀಸನ್ ಕೂಡ ಇದೀಗ ಕಾಣೋಕ್ ಸಿಗ್ತಾ ಇದೆ. ಯಾಕೆ ಈ 2,000 ರೂಪಾಯಿ ನೋಟನ್ನ ಬ್ಯಾನ್ ಮಾಡಿದ್ದಾರೆ ಅನ್ನೋದರ ಕಾರಣಗಳ ಪೈಕಿ ಕಪ್ಪು ಹಣ ಹಾಗೆ ಡ್ರಗ್ ಮಾಫಿಯಾದಲ್ಲಿ 2,000 ರೂಪಾಯಿ ನೋಟು ಹೆಚ್ಚಿಗೆ ಬಳಕೆ ಆಗ್ತಾ ಇತ್ತು ಅನ್ನೋ ಉದ್ದೇಶಕ್ಕೆ ಈ ರೀತಿಯಾಗಿ ದುರುಪಯೋಗ ಆಗೋದನ್ನ ಕಡಿವಾಣ ಹಾಕ್ಲಿಕ್ಕೂ ಕೂಡ ಈ 2,000 ಮುಖಬೆಲೆಯ ನೋಟನ್ನ ಬ್ಯಾನ್ ಮಾಡಲಾಗ್ತಾ ಇದೆ. ಅದರ ಸರ್ಕ್ಯುಲೇಷನ್ ಅನ್ನ ಸ್ಟಾಪ್ ಮಾಡಲಾಗ್ತಾ ಇದೆ. ಇನ್ನು ಅಕ್ರಮವಾಗಿ ಹಣವನ್ನ ಸಂಗ್ರಹಿಸುವವರಿಗೆ ಈ ಒಂದು 2,000 ರೂಪಾಯಿ ನೋಟ್ಗಳು ಮಾರ್ಗವಾಗಿತ್ತು. ಹೆಚ್ಚಾಗಿ ಅಕ್ರಮವಾಗಿ ಹಣವನ್ನ ಕೂಡಿಡುವವರು ಹೆಚ್ಚಾಗಿ 2,000 ರೂಪಾಯಿ ನೋಟನ್ನೇ ಬಳಸ್ತಾ ಇದ್ರು ಅನ್ನೋ ಕಾರಣ ಕೂಡ ಇದೀಗ ಮುಂದೆ ಬರ್ತಾ ಇದೆ. ಹಾಗೆ ಮಧ್ಯಮ ಬಡ ವರ್ಗದ ಜನ ಇದನ್ನ ಹೆಚ್ಚಾಗಿ ಬಳಸ್ತಾ ಇರಲಿಲ್ಲ. ಬದಲಾಗಿ ದೊಡ್ಡ ದೊಡ್ಡ ವಹಿವಾಟಲ್ಲಿ ಮಾತ್ರ 2,000 ರೂಪಾಯಿ ನೋಟ್ಗಳು ಬಳಕೆ ಆಗ್ತಾ ಇತ್ತು ಅನ್ನೋದು ಇದಿಷ್ಟು ಸದ್ಯಕ್ಕೆ ನಮ್ಮ ಕಣ್ಮುಂದೆ ಕಾಣ್ತಾ ಇರುವ ಕಾರಣಗಳು. ಯಾಕೆ ಈ 2,000 ರೂಪಾಯಿ ಮುಖಬೆಲೆಯ ನೋಟನ್ನ ಬ್ಯಾನ್ ಮಾಡ್ಲಿಕ್ಕೆ ನಿರ್ಧರಿಸಲಾಗಿದೆ ಅಂತ ಹೇಳಿ. ಈಗ ನಿರ್ಧಾರ ಅಂತ ತೆಗೆದುಕೊಂಡಾಗಿದೆ. ನೋಟ್ ಬ್ಯಾನ್ ನಿರ್ಧಾರವನ್ನ ಭಾವಿ ಸಿಎಂ ಸಿದ್ದರಾಮಯ್ಯ ಅವರು ಖಂಡಿಸಿದ್ದಾರೆ. ಕೇಂದ್ರ ಸರ್ಕಾರ 2016ರಲ್ಲಿ 2,000 ರೂಪಾಯಿ ನೋಟನ್ನ ಜಾರಿ ಮಾಡಿದ್ಯಾಕೆ, ಈಗ ಬ್ಯಾನ್ ಮಾಡ್ತಿರೋದು ಯಾಕೆ ಅನ್ನೋ ನೇರ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಅವರ ವೈಫಲ್ಯವನ್ನ ಮುಚ್ಚಿಟ್ಟು ಜನರ ಗಮನ ಬೇರೆಡೆಗೆ ಸೆಳೆಯೋಕೆ ಈ ತಂತ್ರ ಮಾಡಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡುವ ಮೂಲಕ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರು ಮಾಡಿರುವ ಟ್ವೀಟ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇದು ಸಿದ್ದರಾಮಯ್ಯ ಅವರ ಮಾತಾದ್ರೆ 2,000 ರೂಪಾಯಿ ನೋಟನ್ನ ಬ್ಯಾನ್ ಮಾಡಿದ ಬಗ್ಗೆ ಜನ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಕೇಳೋಣ. ಅವನೀಕರಣ ಮಾಡಿದ್ದು ಉದ್ದೇಶವಂತಿರಬೇಕು. ತೆರಿಗೆ ಹಣ, ಜನರಾದ ತೆರಿಗೆ ಹಣವನ್ನು ಈ ತರ ಪೋಲ್ ಮಾಡ್ತಾ ಇದ್ರಲ್ಲ, ಇದರಿಂದ ಏನು ಉಪಯೋಗ ಆಗಿದೆ? ಸ್ಪಷ್ಟೀಕರಣ ಕೊಟ್ಬಿಟ್ಟು ಆಮೇಲೆ ಇದು ಅವನೀಕರಣ ಮಾಡಬೇಕಾಯ್ತು. ಅದು ಬಿಟ್ಬಿಟ್ಟು ಏನು ಅನ್ನೆಸರಿ ರೀಸನ್ಸ್. ಇವಾಗ ಈ ಮುಂಚೆ ಏನು 500 ರೂಪಾಯಿ ನೋಟು, 1,000 ರೂಪಾಯಿ ನೋಟು ಕೇಂದ್ರ ಸರ್ಕಾರ ಬೇಡ ಅಂತ ಮಾಡಿ 2,000 ರೂಪಾಯಿ ನೋಟ್ ಮಾಡಿದ್ರು. ಮೂಲ ಕಾರಣ ಏನಂತ ಹೇಳಿದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಅಂತ. ಈ ಕೆಲವು ವರ್ಷಗಳು ನೋಡಿದಂಗೆ ಯಾವ್ದು ಭ್ರಷ್ಟಾಚಾರ ನಿಲ್ಲದಾಗ್ಲಿ, ತಡೆಯದ ಆ ನೋಟು ಅಮಾನ್ಯೀಕರಣದಿಂದ ತಡೆದಿರೋದಾಗ್ಲಿ ಯಾವುದು ಸ್ಪಷ್ಟ ಉದಾಹರಣೆ ಇಲ್ಲ. ಸರ್, 2,000 ನೋಟ್ ಅನ್ನು ಈಗ ಬ್ಯಾನ್ ಮಾಡಿದ್ರೆ ಒಳ್ಳೇದು. ಈಗ ಮೊದಲು ಅದು ನಮ್ಗೆಲ್ಲ ತೊಂದರೆ ಆಗಿತ್ತು. ಆ ಕಾರಣದಿಂದ ಇವಾಗ ನಮಗೆ ಬ್ಯಾನ್ ಆಗಿದೆ. ಬ್ಯಾನ್ ಮಾಡೋದು ಒಳ್ಳೇದೇನೆ. ಈಗ ಈ 2,000 ಕೊಟ್ರೆ ಅಲ್ಲೋದು ಚಿಲ್ಲರೆ ಸಿಗಲ್ಲ, ಇಲ್ಲೋದು ಚಿಲ್ಲರೆ ಸಿಗಲ್ಲ. ಈಗ 2,000 ನೋಟ್ ಬ್ಯಾನ್ ಮಾಡಿ 1,000 ರೂಪಾಯಿ ನೋಟ್ ಬಿಡುಗಡೆ ಮಾಡೋದು ತುಂಬಾ ಅನುಕೂಲ ಅಂತ ನಾನು ಹೇಳ್ತೀನಿ. ಬಟ್ 2,000 ರೂಪಾಯಿ ನೋಟು ಬಹಳ ಯೂಸ್ ಆಗ್ತಿತ್ತು. ಏನಕ್ಕೆ ಕ್ರೋಢೀಕರಣ ಮಾಡ್ತೀವಲ್ಲ, ಕ್ರೋಢೀಕರಣಕ್ಕೆ 2,000 ನೋಟು ತುಂಬಾ ಅನುಕೂಲ ಆಗಿತ್ತು. ಈಗ ನಾವು ಸೇವಿಂಗ್ ಮಾಡ್ತೀವಿ. ಈಗ ನಮ್ಮ ತಂದೆ ತಾಯಿಗಳೆಲ್ಲ ಹಳಬರಲ್ಲಿ 100 ರೂಪಾಯಿನ ಸೇವಿಂಗ್ ಮಾಡೋದು. 10 ನೋಟು, 20 ನೋಟಿಗೆ 2,000 ಆಗೋದು. ಆ ಕ್ರೋಢೀಕರಣ 1 ವರ್ಷ ನಡೆಯೋದು. 2 ನೋಟ್ ಬ್ಯಾನ್ನ ಜೊತೆಗೆ ಗಮನ ಸೆಳೆತಿರುವ ಮತ್ತೊಂದು ಪ್ರಮುಖ ಸುದ್ದಿ ಅಂದ್ರೆ ನಾಳೆ ನಡೆಯಲಿರುವ ಪ್ರಮಾಣ ವಚನ ಕಾರ್ಯಕ್ರಮ. ನಾಳೆ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಒಂದರ್ಥದಲ್ಲಿ ಐತಿಹಾಸಿಕ ದಿನ. 135 ಕ್ಷೇತ್ರ ಗೆಲ್ಲೋ ಮೂಲಕ ಸಾಧಿಸಿದ್ದು ಬರೋಬ್ಬರಿ 34 ವರ್ಷಗಳಲ್ಲೇ ಸಾಧಿಸಿರದ ದಿಗ್ವಿಜಯ. ಫಲಿತಾಂಶ ಬಂದು 7 ದಿನದ ಬಳಿಕ ಸರ್ಕಾರ ರಚನೆ ಆಗ್ತಾ ಇದೆ. ಸಿಎಂ ಆಗಿ ಸಿದ್ದರಾಮಯ್ಯ, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹಬ್ಬದ ಸಡಗರ. ಪದಗ್ರಹಣ ಸಮಾರಂಭಕ್ಕೆ ಜೆಡಿಎಸ್, ಬಿಜೆಪಿ ನಾಯಕರಿಗೂ ಕೂಡ ಡಿಕೆ ಶಿವಕುಮಾರ್ ಆಹ್ವಾನ ನೀಡಿದ್ದಾರೆ. ಇದರ ಜೊತೆಗೆ ಎಷ್ಟು ಜನ ಕಾರ್ಯಕರ್ತರು ಬೇಕಾದ್ರೂ ನಾಳೆಯ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಡಿಕೆ ಶಿವಕುಮಾರ್ ಮುಕ್ತ ಆಹ್ವಾನ ನೀಡಿದ್ದಾರೆ. ಜನತೆ, ನೀವು ಯಾರು ಇನ್ವಿಟೇಷನ್ಗೆ ಕಾಯಬೇಕಾಗಿಲ್ಲ. ಎಲ್ಲರಿಗೂ ಕೂಡ ಆಹ್ವಾನ ಉಂಟು. ಎಲ್ಲರೂ ಕೂಡ ಬಂದು, ಈ ಒಂದು ಬಿಸಿಲಿರ್ತದೆ, ದಯವಿಟ್ಟು ತಾಳ್ಮೆಯಿಂದ 1 ಗಂಟೆಗಳ ಕಾಲ ತಾವು ತಡ್ಕೊಂಡು ಮುಂಚಿತವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಮ್ದು ಯಾರಿಗೂ ಸಂದೇಶ ಕೊಡಬೇಕಾಗಿಲ್ಲ, ಜನ ಕೊಟ್ಟಿರೋ ಆಹ್ವಾನ ಏನೋ ನೀಡಿದ್ದಾರೆ. ಹಾಗಾದ್ರೆ ನಾಳಿನ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ, ಹೇಗ್ ನಡೀತಾ ಇದೆ, ಸಿದ್ಧತೆ, ಭದ್ರತೆ, ವ್ಯವಸ್ಥೆ, ಅದನ್ನು ಕೂಡ ನಾವು ಗಮನಿಸ್ಬಿಡೋಣ. ನಾಳೆ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು, ಹಾಗೆ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು.
ಇದರ ಜೊತೆಗೆ ಕಾರ್ಯಕ್ರಮದ ವೆನ್ಯೂ ಅಂದ್ರೆ ಎಲ್ಲಿ ನಡೆಯುತ್ತೆ, ಎಷ್ಟೊತ್ತಿಗೆ ನಡೆಯುತ್ತೆ ಅದನ್ನು ಕೂಡ ನಾವು ಗಮನಿಸ್ಬಿಡೋಣ. ಸ್ಥಳ ಅಂದ್ರೆ ಈ ಕಾರ್ಯಕ್ರಮ ನಡೀತಾ ಇರೋದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ. ಪದಗ್ರಹಣ ಕಾರ್ಯಕ್ರಮಕ್ಕೆ ನಿಗದಿಯಾಗಿರುವ ಸಮಯ ಮಧ್ಯಾಹ್ನ 12:30ಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಹಾಗೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಎಷ್ಟು ಜನ ಸೇರಬಹುದು ಇದು ಕೂಡ ಒಂದು ಲೆಕ್ಕ ಇದೆ. ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಸೇರಬಹುದು ಅನ್ನೋ ಅಂದಾಜನ್ನ ರಾಜ್ಯ ಕಾಂಗ್ರೆಸ್ ಪಾಳೆಯ ಮಾಡಿಕೊಂಡಿದೆ. ಹಾಗೆ ಈ 1 ಲಕ್ಷ ಜನರು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಕೂಡ, ಸಿದ್ಧತೆಯನ್ನ ಕೂಡ, ಭದ್ರತಾ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಭದ್ರತಾ ದೃಷ್ಟಿಯಿಂದ ಆಗಿರುವ ತಯಾರಿಗಳು ಏನು, ಯಾವ ರೀತಿ ಇರುತ್ತೆ ನಾಳೆ ಕಂಠೀರವ ಈ ಕ್ರೀಡಾಂಗಣದಲ್ಲಿ ಭದ್ರತಾ ವ್ಯವಸ್ಥೆ, ಅದನ್ನು ಕೂಡ ಗಮನಿಸಬಿಡೋಣ. 8 ದಿಕ್ಕುಗಳಲ್ಲೂ ಕೂಡ ಭದ್ರತಾ ವ್ಯವಸ್ಥೆಯ ಬಗ್ಗೆ ಗಮನ ವಹಿಸಲಾಗಿದೆ. ಪ್ರಮುಖವಾಗಿ 2 ಗೇಟ್ಗಳಲ್ಲಿ ವಿವಿಐಪಿಗಳಿಗೆ ಎಂಟ್ರಿ, ಅಂದ್ರೆ ಈ ವಿವಿಐಪಿಗಳು ಜನಸಾಮಾನ್ಯರ ಜೊತೆಯಲ್ಲಿ ಬರೋದು ಬೇಡ, ಅವ್ರಿಗೆ ಯಾವುದೇ ರೀತಿ ತೊಂದರೆಗಳು ಆಗೋದು ಬೇಡ ಅಂತ ಹೇಳಿ ವಿವಿಐಪಿಗಳ ಎಂಟ್ರಿಗೋಸ್ಕರನೇ 2 ಪ್ರತ್ಯೇಕ ಗೇಟ್ಗಳನ್ನ ನಿಗದಿ ಮಾಡಿ ಇಡಲಾಗಿದೆ. ಇನ್ನು ಭದ್ರತಾ ದೃಷ್ಟಿಯಿಂದ 1 ಲಕ್ಷಕ್ಕೂ ಅಧಿಕ ಜನ ಸೇರ್ತಾ ಇರೋದ್ರಿಂದ ಯಾವುದೇ ರೀತಿ ಕಾನೂನು ತೊಡಕುಗಳು ಆಗಬಾರದು ಅನ್ನೋ ಕಾರಣಕ್ಕೆ ಭದ್ರತಾ ವ್ಯವಸ್ಥೆಗೆ ನಿಯೋಜನೆ ಆಗಿರುವ ಪೊಲೀಸರ ಸಂಖ್ಯೆಯೇ ಬರೋಬ್ಬರಿ 1500. ಇನ್ನು ಪೊಲೀಸ್ ಕಮಿಷನರ್ ಒಬ್ಬರಿದ್ರು, ಇದರ ಉಸ್ತುವಾರಿಯನ್ನ ನೋಡ್ಕೊಳ್ತಿದ್ದಾರೆ. ಇನ್ನು ಟ್ರಾಫಿಕ್ ಕಿರಿಕಿರಿ ಆಗಬಾರದು ಅನ್ನೋ ಕಾರಣಕ್ಕೆ ಟ್ರಾಫಿಕ್ ಸ್ಪೆಷಲ್ ಕಮಿಷನರ್ ಕೂಡ ನಾಳಿನ ಕಾರ್ಯಕ್ರಮದ ಮೇಲೆ ನಿಗಾ ಇಟ್ಟಿದ್ದಾರೆ. ಇದರ ಜೊತೆಗೆ 2 ಜಂಟಿ ಪೊಲೀಸ್ ಆಯುಕ್ತರು ಕೂಡ ಭದ್ರತಾ ವ್ಯವಸ್ಥೆಯ ಮೇಲುಸ್ತುವಾರಿಯನ್ನ ಹೊತ್ಕೊಂಡಿದ್ದಾರೆ. ಇವರಿಗೆ ಸಾಥ್ ನೀಡ್ತಾ ಇರೋದು ಬರೋಬ್ಬರಿ 8 ಮಂದಿ ಡಿಸಿಪಿಗಳು, ಜೊತೆಗೆ 10 ಮಂದಿ ಎಸಿಪಿಗಳ ಕಾರ್ಯವೈಖರಿ ಕೂಡ ನಾಳೆ ಪ್ರದರ್ಶನಕ್ಕೆ ಇರಲಿದೆ. ಅಂದ್ರೆ ಅವರ ನೇತೃತ್ವದಲ್ಲಿ ಕೂಡ ಭದ್ರತಾ ವ್ಯವಸ್ಥೆಯನ್ನ ನೋಡಿಕೊಳ್ಳಲಾಗ್ತಾ ಇದೆ. ಹಾಗೆ 28 ಮಂದಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕೂಡ ನಾಳೆ ಕಾರ್ಯಪ್ರವೃತ್ತರಾಗಿರ್ತಾರೆ. ಸಂಚಾರಿ ಪೊಲೀಸರು ಟ್ರಾಫಿಕ್ ಜಾಮ್ ಆಗಬಾರದು, ಆಗುಕಡಿಯಲ್ಲಿ ಅದನ್ನು ನಿಯಂತ್ರಿಸಬೇಕು ಅನ್ನೋ ಕಾರಣಕ್ಕೆ 500 ಮಂದಿ ಸಂಚಾರಿ ಪೊಲೀಸರನ್ನ ಕೂಡ ನಾಳೆ ನಿಯೋಜನೆ ಮಾಡಲಾಗಿದೆ. ಇದು ನಾಳೆ ನಡೆಯಲಿರುವ ಕಾರ್ಯಕ್ರಮಕ್ಕೆ ಮಾಡಿಕೊಳ್ಳಲಾಗ್ತಾ ಇರುವ ಸಿದ್ಧತೆಗಳು. ಮತ್ತೊಂದು ಕಡೆ ರಾಜ್ಯ ಕೈಪಾಳಿಯ ನಾಳಿನ ಕಾರ್ಯಕ್ರಮವನ್ನ ನಾ ಭೂತೋ ನಾ ಭವಿಷ್ಯತಿ ಅನ್ನೋ ಹಾಗೆ ಮಾಡಬೇಕು ಅನ್ನೋ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಹೀಗಾಗಿ ಕಾರ್ಯಕ್ರಮಕ್ಕೆ ದೇಶದ ಉದ್ದಗಲ ಗಣ್ಯಾತಿ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ. ವಿಐಪಿಗಳ ದಂಡೇ ಹರಿದು ಬರ್ತಿದೆ. ಇವರೆಲ್ಲರಿಗೂ ಕೂಡ Z+ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಿದೆ. ಹಾಗಾದ್ರೆ ಯಾರೆಲ್ಲ ವಿವಿಐಪಿಗಳು ಬರ್ತಾರೆ ನಾಳಿನ ಕಾರ್ಯಕ್ರಮದಲ್ಲಿ ಗಮನಿಸ್ತಾ ಹೋಗೋಣ. ನಾಳೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರ್ತಾ ಇರುವ ವಿವಿಐಪಿಗಳ ಲಿಸ್ಟ್ ಇದು. ಪ್ರಮುಖವಾಗಿ ನಾವು ಗಮನಿಸ್ತಾ ಇರುವ ಹಾಗೆ ಕಾಂಗ್ರೆಸ್ನ ಪ್ರಮುಖ ಮುಖಗಳು, ಪ್ರಮುಖ ಹೆಸರುಗಳು ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕೂಡ ನಾಳಿನ ಕಾರ್ಯಕ್ರಮಕ್ಕೆ ಹಾಜರಾಗಲಿದ್ದಾರೆ. ಇವರ ಸಮಕ್ಷಮದಲ್ಲೇನೆ ನಾಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅಲ್ಲಿಗೆ ನಿಲ್ಲಲಿಲ್ಲ ವಿವಿಐಪಿಗಳ ಲಿಸ್ಟ್, ಬದಲಾಗಿ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಛತ್ತೀಸ್ಗಢ ಸಿಎಂ ಭೂಪೇಶ್ ಬಘೇಲಾ ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಹಾಜರಿರ್ತಾ ಇದ್ದಾರೆ. ಇವರ ಜೊತೆಗೆ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರಿಗೂ ಕೂಡ ಆಹ್ವಾನ ಹೋಗಿದೆ. ಈ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವರ ಜೊತೆಗೆ ಪಾಂಡಿಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರಿಗೂ ಆಹ್ವಾನ ಹೋಗಿದೆ. ಬಹುತೇಕ ಅವರು ಬರೋದು ಕೂಡ ಕನ್ಫರ್ಮ್ ಆಗಿದೆ. ಇನ್ನು ತಮಿಳುನಾಡು ಸಿಎಂ MK ಸ್ಟಾಲಿನ್ ಅವರಿಗೂ ಕೂಡ ನಾಳಿನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಇದರ ಜೊತೆಗೆ ಹಿಮಾಚಲ ಪ್ರದೇಶದ ಸಿಎಂ ಸುಖ್ವೀಂದರ್ ಸಿಂಗ್ ಕೂಡ ಆಹ್ವಾನ ಹೋಗಿದೆ. ಈ 3 ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಹಾಜರಾಗ್ತಾರೆ ಅನ್ನೋ ನಿರೀಕ್ಷೆ ಇದೆ. ಹಾಗೆ ಭದ್ರತಾ ವ್ಯವಸ್ಥೆಯನ್ನ ಕೂಡ ಇವರ ಭದ್ರತಾ ದೃಷ್ಟಿಯಿಂದ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿಗೆ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಅವರಿಗೂ ಕೂಡ ಆಹ್ವಾನ ಹೋಗಿದ್ದು, ಇವರು ಕೂಡ ಒಟ್ಟು 7 ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಹಾಜರಾಗುವ ನಿರೀಕ್ಷೆ ಇದೆ. ಹೀಗಾಗಿ ಭದ್ರತಾ ಒಂದು ವ್ಯವಸ್ಥೆಯನ್ನ ಕೂಡ ಈ ಇಷ್ಟು ಮಂದಿ ವಿವಿಐಪಿಗಳಿಗೆ ಬೇಕಾದಂತೆ ಮಾಡಿಕೊಳ್ಳಿಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಭದ್ರತಾ ವ್ಯವಸ್ಥೆ ಹಾಗೆ ಅವರ ಎಂಟ್ರಿ ಎಕ್ಸಿಟ್ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪ್ಲಾನ್ ಮಾಡಿಟ್ಕೊಂಡಿದೆ ರಾಜ್ಯ ಕೈಪಡೆ. ಇನ್ನು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಸಿದ್ದರಾಮಯ್ಯ ಅವರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ನಮ್ ರಾಜ್ಯದಲ್ಲಿ ಸಿಎಂ ಕುರ್ಚಿ ಮೇಲೆ ಕೂರೋದು ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಯಾಕೆ ಅನ್ನೋದನ್ನ ಲೆಕ್ಕಾಚಾರ ವಿವರಿಸುತ್ತೆ. ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ 5 ವರ್ಷ ಪೂರ್ಣಾವಧಿಯನ್ನ ಪೂರೈಕೆ ಮಾಡಿರೋದು ಕೇವಲ 2 ಮುಖ್ಯಮಂತ್ರಿಗಳು ಮಾತ್ರ. ಎಸ್ ನಿಜಲಿಂಗಪ್ಪ ಅವರು ಹಾಗೆ ದೇವರಾಜ ಅರಸು ಅವರು ಮಾತ್ರ ಮುಖ್ಯಮಂತ್ರಿಗಳಾಗಿ ಪೂರ್ಣ ಅವಧಿಯನ್ನ ಅಂದ್ರೆ 5 ವರ್ಷಗಳ ಅವಧಿಯನ್ನ ಪೂರೈಸಿದ್ದಾರೆ. 2 ಬಾರಿ ಯಾರೊಬ್ಬರೂ ಕೂಡ ಪೂರ್ಣಾವಧಿ ಸಿಎಂ ಆದ ಇತಿಹಾಸ ರಾಜ್ಯದಲ್ಲಿ ಇಲ್ವೇ ಇಲ್ಲ. ಅಂದ್ರೆ 1 ಬಾರಿ ಪೂರ್ಣಾವಧಿಯನ್ನ ನಡೆಸಿರುವ ಸಿಎಂ ಮತ್ತೊಂದು ಅವಧಿಗೆ ಪೂರ್ಣಾವಧಿ ನಡೆಸಿರೋದು ಇಲ್ವೇ ಇಲ್ಲ. ಅಲ್ಲಿಗೆ
ಕರ್ನಾಟಕದ ಸಿಎಂ ಕುರ್ಚಿ ಅನ್ನೋದು ಯಾಕೆ ಅಸ್ಥಿರ ಅನ್ನೋದನ್ನ ಈ ಲೆಕ್ಕದ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ನಾನು ಆಗ್ಲೇ ಹೇಳ್ತಿದ್ದಾಗೆ ಪೂರ್ಣಾವಧಿಯನ್ನ ಪೂರೈಸಿರೋದು ಸಿದ್ದರಾಮಯ್ಯ ಅವರನ್ನು ಒಳಗೊಂಡಂತೆ ಕೇವಲ 3 ಜನ ಮುಖ್ಯಮಂತ್ರಿಗಳು ಮಾತ್ರ ಅಂತ ಹೇಳಿ. ಹಾಗಾದ್ರೆ ಯಾಕೆ ಅಸ್ಥಿರವಾಗಿದೆ ಸಿಎಂ ಕುರ್ಚಿ, ಈ ಲೆಕ್ಕಾಚಾರ ಗಮನಿಸ್ತಾ ಹೋಗೋಣ. 9 ಮಂದಿ, ಈವರೆಗೂ 9 ಮಂದಿ ಮುಖ್ಯಮಂತ್ರಿಗಳಾಗಿರುವವರಿಗೆ ರಾಜ್ಯದಲ್ಲಿ ಅವಕಾಶ ಸಿಕ್ಕಿದ್ ಎಷ್ಟು ದಿನ ಅಧಿಕಾರವನ್ನ ನಡೆಸಲಿಕ್ಕೆ ಅನ್ನೋ ಲೆಕ್ಕಾಚಾರ ನೋಡಿದ್ರೆ ಕೇವಲ 0 ಇಂದ 1 ವರ್ಷದಲ್ಲೇನೆ 9 ಮಂದಿ ಮುಖ್ಯಮಂತ್ರಿಗಳು ತಮ್ಮ ಪದವಿಯನ್ನ ತ್ಯಾಗ ಮಾಡೋ ಪರಿಸ್ಥಿತಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಎದುರಾಗಿದೆ. ಹಾಗೆ 8 ಮಂದಿ ಮುಖ್ಯಮಂತ್ರಿಗಳು 1 ರಿಂದ 2 ವರ್ಷಗಳ ಕಾಲ ಮಾತ್ರ ಆಳ್ವಿಕೆಯನ್ನ ನಡೆಸಲಿಕ್ಕೆ ಅವಕಾಶ ಸಿಕ್ಕಿದೆ. ಇನ್ನು 6 ಜನ ಮುಖ್ಯಮಂತ್ರಿಗಳು ಅಧಿಕಾರವನ್ನ ನಡೆಸಿರೋದು 2 ರಿಂದ 3 ವರ್ಷಗಳ ಕಾಲ. ಹಾಗೆ 3 ಮಂದಿಗೆ ಅವಕಾಶ ಸಿಕ್ಕಿರೋದು 3 ರಿಂದ 4 ವರ್ಷಗಳ ಕಾಲ ಮಾತ್ರ. ಬೇರೆ ಬೇರೆ ರಾಜಕೀಯ ಸಂದರ್ಭದಿಂದಾಗಿ ಅವರು ಅರ್ಧ ಟರ್ಮ್ ನಲ್ಲೇನೆ ತಮ್ಮ ಮುಖ್ಯಮಂತ್ರಿ ಪದವಿಯನ್ನ ತ್ಯಾಗ ಮಾಡೋ ಪರಿಸ್ಥಿತಿಗಳು ನಿರ್ಮಾಣವಾಗಿತ್ತು. 4 ರಿಂದ 5 ವರ್ಷ, ಇದರಲ್ಲಿ ಎಸ್ ಎಂ ಕೃಷ್ಣ ಅವರನ್ನ ಕೂಡ ಒಳಗೊಂಡಂತೆ ಈ ರೀತಿಯಾಗಿ 4 ರಿಂದ 5 ವರ್ಷ ಅವಕಾಶ ಸಿಕ್ಕಿರೋ ಮಂದಿ 3 ಜನ. ಇನ್ನು ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು, ನಿಜಲಿಂಗಪ್ಪ ಹಾಗೆ ದೇವರಾಜ್ ಅರಸು ಅವರು 5 ವರ್ಷಕ್ಕಿಂತ ಅಧಿಕ ಕಾಲ ಮುಖ್ಯಮಂತ್ರಿ ಪದವಿಯಲ್ಲಿ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ನಾವು ಈ ಲೆಕ್ಕಾಚಾರವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ, ಇಷ್ಟು ಮಂದಿ ಮುಖ್ಯಮಂತ್ರಿಗಳ ಪೈಕಿ ಕೇವಲ 3 ಮಂದಿಗೆ ಮಾತ್ರ ಪೂರ್ಣ ಅವಧಿಯನ್ನ ಮುಖ್ಯಮಂತ್ರಿಯಾಗಿ ನಿರ್ವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಇನ್ನುಳಿದ ಬಹುತೇಕರು ಅರ್ಧಕ್ಕೇನೆ ಕುರ್ಚಿಯನ್ನ ತ್ಯಾಗ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ಸ್ಥಿರತೆಗೆ ಒಂದು ಭದ್ರ ಸಂಪುಟ ಕೂಡ ಒಂದರ್ಥದಲ್ಲಿ ಅತ್ಯವಶ್ಯಕ. ನಾಳೆ ಸಿಎಂ ಡಿಸಿಎಂ ಜೊತೆ 20 ಮಂದಿ ಮಿನಿಸ್ಟರ್ಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಪಾಸಿಬಲ್ ಮಿನಿಸ್ಟರ್ಗಳು ಯಾರ್ಯಾರು ಅದರ ಲೆಕ್ಕ ಕೂಡ, ಒಂದು ಸಂಭಾವ್ಯ ಸಚಿವ ಸಂಪುಟದ ಹೆಸರುಗಳ ಲೆಕ್ಕಾಚಾರ ಕೂಡ ನ್ಯೂಸ್ 18 ಬಳಿಯಲಿದೆ. ಹಾಗಾದ್ರೆ ಸಿದ್ದು ಹಾಗೆ ಡಿಕೆಶಿ ಅವರ ಸಂಪುಟದಲ್ಲಿ ಯಾರ್ಯಾರು ಇರೋ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ. ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ಕ್ಷೇತ್ರದ ಶಾಸಕರು, ದಲಿತ ಕೋಟಾದ ಅಡಿಯಲ್ಲಿ ಹಾಗೆ ಹಿರಿತನದ ಆಧಾರದ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕೂಡ ಸಂಪುಟದಲ್ಲಿ ಪ್ರಮುಖ ಸ್ಥಾನಮಾನ ಸಿಗೋ ಸಾಧ್ಯತೆ. ಇನ್ಫ್ಯಾಕ್ಟ್ ಡಿಸಿಎಂ ಹುದ್ದೆ ಮೇಲೇನೆ ಕಣ್ಣಿಟ್ಟಿದ್ರು, ಆದ್ರೆ ಅದು ಆಗ್ತಾ ಇಲ್ಲ. ಸಿಂಗಲ್ ಡಿಸಿಎಂ ಅನ್ನೋ ಫಾರ್ಮಾನು ಹೊರಡಿಸಿದೆ ಹೈಕಮಾಂಡ್. ಹೀಗಾಗಿ ಪರಮೇಶ್ವರ್ ಅವರಿಗೆ ಉತ್ತಮ ಸ್ಥಾನಮಾನ ಲಭ್ಯವಾಗುವ ನಿರೀಕ್ಷೆ ಇದೆ. ಇನ್ನು ಪ್ರಬಲ ಲಿಂಗಾಯತ ಸಮುದಾಯದ ಪ್ರತಿನಿಧಿ ಎಂಬಿ ಪಾಟೀಲ್, ಬಬಲೇಶ್ವರ ಕ್ಷೇತ್ರವನ್ನ ಪ್ರತಿನಿಧಿಸುವ ಶಾಸಕ ಎಂಬಿ ಪಾಟೀಲ್ ಅವರಿಗೆ ಸಚಿವ ಸ್ಥಾನದ ಅನುಭವ ಕೂಡ ಹಿಂದೆ ಇದ್ದೇ ಇದೆ. ಹೀಗಾಗಿ ಎಂಬಿ ಪಾಟೀಲ್ರು ಕೂಡ ಈ ಬಾರಿಯ ಸಂಪುಟದಲ್ಲಿ ಸ್ಥಾನ ಪಡೆಯೋದು ಬಹುತೇಕ ನಿಶ್ಚಿತ. ಗದಗ ಕ್ಷೇತ್ರದ ಶಾಸಕರು ಎಚ್ ಕೆ ಪಾಟೀಲ್ರು, ಹಿರಿತನ ಇವರಿಗೂ ಕೂಡ ಸಂಪುಟದಲ್ಲಿ ಸ್ಥಾನಮಾನ. ಲಿಂಗಾಯತ ರೆಡ್ಡಿ ಸಮುದಾಯದ ಪ್ರತಿನಿಧಿ, ಇವರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗೋ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಹಿರಿತನದ ಆಧಾರ ಹಾಗೆ ಬ್ರಾಹ್ಮಣ ಕೋಟಾ ಹಳಿಯಾಳ ಕ್ಷೇತ್ರದ ಶಾಸಕರಾದ RV ದೇಶಪಾಂಡೆ ಅವರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಬೆಂಗಳೂರು ಪ್ರತಿನಿಧಿಸಬೇಕು, ಹಾಗಾಗಿ ಬೆಂಗಳೂರಿನ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಿರಿಯರು, ಕ್ರೈಸ್ತ ಸಮುದಾಯದ ಪ್ರತಿನಿಧಿಯಾಗಿ KJ ಜಾರ್ಜ್ ಅವರಿಗೂ ಕೂಡ ಮಿನಿಸ್ಟರ್ ಗಿರಿ ಸಿಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಹಿರಿತನದ ಆಧಾರದಲ್ಲಿ ನಾವು ನೋಡೋದಾದ್ರೆ ಮುನಿಯಪ್ಪ ಅವರ ಹೆಸರು ಕೂಡ ಮುನ್ನೆಲೆಗೆ ಬರುತ್ತೆ. ದೇವನಹಳ್ಳಿಯಿಂದ ಈ ಬಾರಿ ಕಂಟೆಸ್ಟ್ ಮಾಡಿದ್ರು, ಗೆದ್ದಿದ್ದಾರೆ. ದಲಿತ ಎಡಗೈ ನಾಯಕ KH ಮುನಿಯಪ್ಪ ಅವರಿಗೂ ಕೂಡ ಮಂತ್ರಿಗಿರಿ ಸಿಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗೆ BK ಹರಿಪ್ರಸಾದ್ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿದ್ದ ಅನುಭವ, ಜೊತೆಗೆ ಈಡಿಗ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವರಿಗೆ ಮಂತ್ರಿಗಿರಿ ನೀಡಬಹುದು ಅನ್ನೋ ಅಂದಾಜು ಮಾಡಲಾಗ್ತಾ ಇದೆ. ಇನ್ನುಳಿದಂತೆ ಸತೀಶ್ ಜಾರಕಿಹೊಳಿ ಅವರು ಹಿರಿಯರು, ಅನುಭವಿಸಿದರು. ಹಾಗೆ ಯಮಕನಮರಡಿ ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಿಲ್ಲೆ, ಹೀಗಾಗಿ ಅಲ್ಲಿಗೆ ಪ್ರಾತಿನಿಧ್ಯ ಹೆಚ್ಚು ನೀಡಬೇಕು ಅನ್ನೋ ಆಗ್ರಹ ಕೇಳೋಕ್ ಸಿಗ್ತಾ ಇದೆ. ಯಮಕನಮರಡಿ, ಹಿರಿತನ ಜೊತೆಗೆ ಅನುಭವಸ್ಥ ಸಜ್ಜನ ರಾಜಕಾರಣಿ, ಹೀಗೆ ಅನೇಕ ಕೋಟಾದ ಅಡಿಯಲ್ಲಿ ಸಲ್ಲೋ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಬಾರಿ ಮಿನಿಸ್ಟರ್ ಆಗ್ತಾರೆ ಅನ್ನೋ ಲೆಕ್ಕಾಚಾರ. ವಾಲ್ಮೀಕಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟ ಹಾಗೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಇವರನ್ನ ಮಂತ್ರಿ ಮಾಡಬಹುದು ಅನ್ನೋ ಅಂದಾಜಿದೆ. ಇನ್ನು UT ಖಾದರ್ ಮಂಗಳೂರು ನಗರ ಕೇಸರಿ ಕೋಟೆ ಅಂತ ಕರೆಸ್ಕೊಳ್ತಾ ಇದ್ದ ದಕ್ಷಿಣ ಕನ್ನಡ ಭಾಗದಲ್ಲಿ ಸತತವಾಗಿ ಗೆಲ್ತಾ ಕಾಂಗ್ರೆಸ್ಗೆ ಭದ್ರ ಬುನಾದಿಯನ್ನ ಹಾಕೊಡ್ತಾ ಇದ್ದಾರೆ. ಹಾಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರಾತಿನಿಧ್ಯ ಅನ್ನೋ ಆಧಾರದ ಮೇಲೆ ಕೂಡ UT ಖಾದರ್ ಅವರನ್ನ ಮಿನಿಸ್ಟರ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹಾಗೆ ಬೆಂಗಳೂರಿನ ಪ್ರಾತಿನಿಧ್ಯದ ವಿಚಾರದಲ್ಲಿ ಮತಗೇನ ಬ್ಯಾಟರಾಯನಪುರ ಒಕ್ಕಲಿಗ ಸಮುದಾಯದ ನಾಯಕ ಕೃಷ್ಣ ಬೈರೇಗೌಡರಿಗೂ ಕೂಡ ಈ ಬಾರಿ ಮಂತ್ರಿಗಿರಿ ಒಲಿಬಹುದು ಅನ್ನೋ ಅಂದಾಜು ಮಾಡಲಾಗ್ತಾ ಇದೆ. ಅಗೇನ್ ಬೆಂಗಳೂರು ಹಿರಿಯರು ರಾಮಲಿಂಗಾರೆಡ್ಡಿ BTM ಲೇಔಟ್ ನಲ್ಲಿ ಸತತವಾಗಿ ಗೆದ್ದು ಬೀಗ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಹಾಗೆ ರೆಡ್ಡಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವ ಲೆಕ್ಕಾಚಾರದಲ್ಲಿ ಹಿರಿತನದ ಆಧಾರದ ಮೇಲೂ ಕೂಡ ರಾಮಲಿಂಗಾರೆಡ್ಡಿ ಅವರಿಗೂ ಈ ಬಾರಿ ಮಂತ್ರಿಗಿರಿ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಮುಂದುವರೆದ ಭಾಗವಾಗಿ ಡಾಕ್ಟರ್ HC ಮಹದೇವಪ್ಪ ಟಿ ನರಸೀಪುರ ಕ್ಷೇತ್ರದ ಶಾಸಕರು, ದಲಿತ ಬಲಗೈ ಕೋಟಾದ ಅಡಿಯಲ್ಲಿ ಇವರನ್ನ ಕೂಡ ಮಂತ್ರಿ ಮಾಡಬಹುದು ಅನ್ನೋ ಅಂದಾಜು ನಡೀತಾ ಇದೆ. ಇನ್ನು ಲಕ್ಷ್ಮಣ್ ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕೈ ಹಿಡಿದು ಅಥಣಿಯಿಂದ ಗೆದ್ದು ಬೀಗ್ತಾ ಇದ್ದಾರೆ. ಲಕ್ಷ್ಮಣ್ ಸವದಿ ಬಿಜೆಪಿಗೆ ಟಕ್ಕರ್ ಕೊಡಬೇಕು, ಜೊತೆಗೆ ಗಾಣಿಗ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯವನ್ನ ಕೊಟ್ಟಾಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ
ಲಕ್ಷ್ಮಣ್ ಸವದಿ ಅವರನ್ನ ಕೂಡ ಮಿನಿಸ್ಟರ್ ಮಾಡಬಹುದು ಅನ್ನೋ ಲೆಕ್ಕಾಚಾರ. ಅಗೇನ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಗೆದ್ದಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆ ಕೋಟಾ ಹಾಗೆ ಪಂಚಮಸಾಲಿ ಲಿಂಗಾಯತ ಕೋಟಾದ ಅಡಿಯಲ್ಲಿ ಮಿನಿಸ್ಟರ್ ಆಗಬಹುದು ಅನ್ನೋದು. ದಿನೇಶ್ ಗುಂಡೂರಾವ್ ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಬ್ರಾಹ್ಮಣ ಕೋಟಾದ ಅಡಿಯಲ್ಲಿ ಮಿನಿಸ್ಟರ್ ಆಗಬಹುದು ಅನ್ನೋ ಲೆಕ್ಕಾಚಾರ. ಚಿತ್ತಾಪುರ ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ದಲಿತ ಕೋಟಾದ ಅಡಿಯಲ್ಲಿ ಮಿನಿಸ್ಟರ್ ಆಗಬಹುದು ಅನ್ನೋ ಲೆಕ್ಕಾಚಾರ. ಹಾಗೆ ಲಿಂಗಾಯತ ಕೋಟಾದಲ್ಲಿ ಕೇಳಿಬರ್ತಾ ಇರುವ ಮತ್ತೊಂದು ಹೆಸರು ಈಶ್ವರ್ ಖಂಡ್ರೆ ಅವರು. ಬಾಲ್ಕಿ ಶಾಸಕರು ಈಶ್ವರ್ ಖಂಡ್ರೆ ಅವರು ಕೂಡ ಮಿನಿಸ್ಟರ್ ಆಗೋ ಪಾಸಿಬಿಲಿಟೀಸ್ ಇದೆ. ಮತ್ತೊಂದು ಕಡೆ ನಾಗಮಂಗಲ ಒಕ್ಕಲಿಗ ಸಮುದಾಯದ ಪ್ರತಿನಿಧಿ ಚಲವರಾಯಸ್ವಾಮಿ ಅವರು ಕೂಡ ಈ ಬಾರಿ ಸಿದ್ದು ಡಿಕೆಶಿ ಸಂಪುಟದಲ್ಲಿ ಸ್ಥಾನ ಪಡೆದುಕೊಳ್ಳೋ ಸಾಧ್ಯತೆ ನಿಚ್ಚಳವಾಗಿದೆ. ಮತ್ತೊಂದು ಕಡೆಯಲ್ಲಿ ನಾನು ತ್ಯಾಗನೇ ಮಾಡ್ಬಿಡ್ತೀನಿ ಹಾಗೆ ರಾಜಕೀಯದಿಂದ ನಿವೃತ್ತಿನೇ ಪಡಿತೀನಿ ಅಂತಿದ್ದ ತನ್ವೀರ್ ಸೇಠ್ ಮನವೊಲಿಸಿ ನರಸಿಂಹರಾಜ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿತ್ತು. ಗೆದ್ದು ಬೀಗಿದ್ದಾರೆ. ಮುಸ್ಲಿಂ ಕೋಟಾದ ಅಡಿಯಲ್ಲಿ ಸಲ್ತಾರೆ. ಹೀಗಾಗಿ ತನ್ವೀರ್ ಸೇಠ್ ಅವರನ್ನ ಕೂಡ ಮಂತ್ರಿ ಮಾಡಬಹುದು ಅನ್ನೋ ಲೆಕ್ಕಾಚಾರ. ಮುಸ್ಲಿಂ ಕೋಟಾ ಅಗೇನ್ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯ ಶಾಸಕರು, ಇವರನ್ನು ಕೂಡ ಮಂತ್ರಿ ಮಾಡಬಹುದು ಅನ್ನೋ ಲೆಕ್ಕಾಚಾರ. ಟಿಬಿ ಜಯಚಂದ್ರ ಶಿರಾ ಕ್ಷೇತ್ರ ಒಕ್ಕಲಿಗ ಕೋಟಾದಲ್ಲಿ ಮಂತ್ರಿ ಆಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಜೇವರ್ಗಿ ಕ್ಷೇತ್ರದ ಶಾಸಕರು ರಜಪೂತ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯ ನೀಡಿದ ಆಗತ್ತೆ ಅನ್ನೋ ಕಾರಣಕ್ಕೆ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ಕೂಡ ಮಂತ್ರಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಕಲಘಟಕಿ ವಿಧಾನಸಭಾ ಕ್ಷೇತ್ರ ಹಾಗೆ ಮರಾಠ ಸಮುದಾಯದ ಪ್ರಾತಿನಿಧ್ಯದ ಆಧಾರದ ಮೇಲೆ ಸಂತೋಷ್ ಲಾಡ್ ಅವರನ್ನ ಮಂತ್ರಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇದು ಲೆಕ್ಕಾಚಾರ. ನಾಳೆ ಇದು ಪಕ್ಕ ಆಗತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಸಿದ್ದು ಡಿಕೆಶಿ ನಡುವೆ ಆಡಳಿತ ಶಕ್ತಿ ಹಂಚಿಕೆ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಈಗ ಕ್ಯಾಬಿನೆಟ್ ನಲ್ಲೂ ಕೂಡ ಮಂತ್ರಿಗಿರಿ ಹಂಚುವಾಗ ಸಿದ್ದು ಬಣ ಹಾಗೆ ಡಿಕೆಶಿ ಬಣದ ನಡುವೆ ಒಳ ಮೀಸಲಾತಿ ಆಗೋ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಹೇಗ್ ಆಗಬಹುದು ಈ ಖಾತೆ ಹಂಚಿಕೆಯ ಒಳ ಮೀಸಲಾತಿಯ ಲೆಕ್ಕಾಚಾರ? ಅದನ್ನು ಕೂಡ ನಾವು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಖಾತೆಯ ಒಳ ಮೀಸಲಾತಿಯ ಪಾಸಿಬಿಲಿಟೀಸ್ ಹೀಗಿರಬಹುದು ಅನ್ನೋ ಅಂದಾಜು. ಸಿದ್ದರಾಮಯ್ಯ ಅವರ ಬಣಕ್ಕೆ ಬೆಂಗಳೂರು ಅಭಿವೃದ್ಧಿಯ ಪೋರ್ಟ್ಫೋಲಿಯೋ ಆ ಖಾತೆಯನ್ನ ನೀಡೋ ಸಾಧ್ಯತೆ ಇದೆ. ಬೆಂಗಳೂರು ಅಭಿವೃದ್ಧಿ ಮಂತ್ರಿಯನ್ನ ಸಿದ್ದರಾಮಯ್ಯ ಬಣದ ಶಾಸಕರಿಗೆ ನೀಡಿದ್ರೆ ಇತ್ತ ಗೃಹ ಖಾತೆ ಮತ್ತೊಂದು ಪ್ರಬಲ ಮಿನಿಸ್ಟ್ರಿ ಇದನ್ನ ಡಿಕೆ ಶಿವಕುಮಾರ್ ಅವರ ಬಣ ಅಥವಾ ಡಿಕೆ ಶಿವಕುಮಾರ್ ಅವರಿಗೇನೆ ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇನ್ನು ಹಣಕಾಸು ದಾಖಲೆಯ ಬಾರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಹೀಗಾಗಿ ಬಹುತೇಕ ಸಿದ್ದರಾಮಯ್ಯ ಅವರ ಬಳಿಯಲ್ಲೇ ಫಿನಾನ್ಸ್ ಮಿನಿಸ್ಟ್ರಿ ಕೂಡ ಇರಬಹುದು ಅನ್ನೋ ಅಂದಾಜಿದೆ. ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ ಅವರ ಬಣದ ಯಾರು ಸದಸ್ಯರಿಗೆ ಈ ಒಂದು ಖಾತೆಯನ್ನ ನೀಡಬಹುದು ಅನ್ನೋ ಲೆಕ್ಕಾಚಾರ. ಇಂಧನ ಖಾತೆ ಬಹುತೇಕ ಡಿಕೆ ಶಿವಕುಮಾರ್ ಅವರೇ ಉಳಿಸಿಕೊಳ್ತಾರೆ. ಅದಾಗದೆ ಹೋದ್ರೆ ಡಿಕೆ ಶಿವಕುಮಾರ್ ಅವರ ಬಣದ ಸದಸ್ಯರಿಗೇನೆ ಇಂಧನ ಖಾತೆಯನ್ನ ನೀಡಲಾಗುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಲೋಕೋಪಯೋಗಿ ಇಲಾಖೆ ಅದರ ಹೊಣೆಗಾರಿಕೆ ಅದರ ಮಂತ್ರಿಗಿರಿಯನ್ನ ಸಿದ್ದರಾಮಯ್ಯ ಅವರ ಬಣಕ್ಕೆ ಹಂಚಿದ್ರೆ ಜಲಸಂಪನ್ಮೂಲ ಖಾತೆಯ ಸಚಿವರನ್ನಾಗಿ ಡಿಕೆಶಿ ಬಣದ ಶಾಸಕರನ್ನ ಗುರುತಿಸಬಹುದು ಅನ್ನೋ ಅಂದಾಜು ಕೂಡ ಮಾಡಲಾಗ್ತಾ ಇದೆ. ಕಾನೂನು ಸಂಸದೀಯ ಮಂತ್ರಿಯನ್ನ ಸಿದ್ದರಾಮಯ್ಯ ಅವರ ಬಣದ ಶಾಸಕರಿಗೆ ನೀಡಲಾದ್ರೆ ಇತ್ತ ಕಂದಾಯ ಇಲಾಖೆಯ ಹೊಣೆಗಾರಿಕೆಯನ್ನ ಡಿಕೆ ಶಿವಕುಮಾರ್ ಬಣದ ಸದಸ್ಯರಿಗೇನೆ ನೀಡೋ ಸಾಧ್ಯತೆಗಳು ಹೆಚ್ಚಿದೆ. ಇನ್ನು ಸಾರಿಗೆ ಉನ್ನತ ಶಿಕ್ಷಣ ಸಚಿವರಾಗಿ ಸಿದ್ದರಾಮಯ್ಯ ಅವರ ಬಣದ ಶಾಸಕರು ಗುರುತಿಸಿಕೊಂಡ್ರೆ ಇತ್ತ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನ ಡಿಕೆಶಿ ಬಣದ ಸದಸ್ಯರಿಗೆ ನೀಡೋ ಸಾಧ್ಯತೆ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಅವರು ಅಥವಾ ಅವರ ಬಣದ ಶಾಸಕರು ಪಡೆದುಕೊಂಡ್ರೆ ಆಹಾರ ಇಲಾಖೆಯ ಮಂತ್ರಿಗಿರಿಯನ್ನ ಡಿಕೆ ಶಿವಕುಮಾರ್ ಅವರ ಬಣದ ಸದಸ್ಯರೇ ಪಡೆಯುವ ಸಾಧ್ಯತೆ ನಿಚ್ಚಳವಾಗಿದೆ. ವಸತಿ ಸಿದ್ದರಾಮಯ್ಯ ಅವರ ಬಣ, ಬೃಹತ್ ಹಾಗೆ ಮಧ್ಯಮ ಕೈಗಾರಿಕೆಯ ಮಂತ್ರಿಗಿರಿ ಡಿಕೆ ಶಿವಕುಮಾರ್ ಅವರ ಬಣ. ಇನ್ನು ಕಾರ್ಮಿಕ ಮಿನಿಸ್ಟ್ರಿ ಸಿದ್ದರಾಮಯ್ಯ ಅವರ ಬಣಕ್ಕೆ ಹೋದ್ರೆ ಆರೋಗ್ಯ ಹಾಗೆ ಕುಟುಂಬ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಹಂಚಿಕೆ ಆಗೋ ಸಾಧ್ಯತೆ ಇದೆ. ಅಲ್ಲಿಗೆ ಈ ಖಾತೆ ಹಂಚಿಕೆಯಲ್ಲೂ ಕೂಡ ಒಳ ಮೀಸಲಾತಿ ಅನ್ನೋದು ನಡೆಯುತ್ತೆ ಅನ್ನೋದಂತೂ ಸದ್ಯಕ್ಕೆ ಸ್ಪಷ್ಟವಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿ ಆಕಾಂಕ್ಷಿಗಳ ಲಿಸ್ಟ್ ಹನುಮಂತನ ಬಾಲದಂತೆ ಬೆಳೀತಲೇ ಇದೆ. ನಾನ್ ಕೂಡ ಆಕಾಂಕ್ಷಿ, ನನ್ಗೂ ಮಂತ್ರಿ ಸ್ಥಾನ ಬೇಕು ಅಂತ ಒಬ್ರಾದ್ಮೇಲೆ ಒಬ್ರು ಧ್ವನಿ ಎತ್ತುತ್ತಿದ್ದಾರೆ. ಪ್ರಮಾಣ ವಚನಕ್ಕೆ ಒಂದು ದಿನ ಇರುವಾಗಲೇ ಯಾವ್ಯಾವ ಶಾಸಕರು ಏನೇನ್ ಹೇಳಿದ್ರು ಕೇಳಿ. ಕಾಂಗ್ರೆಸ್ ನಾಯಕರು ಗಜಪ್ರಸವ ನಡೆಸಿ ಸಿದ್ದರಾಮಯ್ಯಗೆ ಸಿಎಂ ಸ್ಥಾನ, ಡಿಕೆ ಶಿವಕುಮಾರ್ಗೆ ಪ್ರಬಲ ಖಾತೆಗಳ ಜೊತೆ ಡಿಸಿಎಂ ಸ್ಥಾನ ಕೊಡಲಾಗಿದೆ. ಆದರೆ ಇದೀಗ ಮಂತ್ರಿಗಳ ಆಯ್ಕೆಯದ್ದೇ ದೊಡ್ಡ ತಲೆನೋವಾಗಿದೆ. ಬರೋಬ್ಬರಿ 21ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಇದರಲ್ಲಿ ಜಿದ್ದು ಸಾಧಿಸುವಂಥದ್ದೇನಿಲ್ಲ. ನಮ್ಮ ಸರ್ಕಾರ ರಚನೆ ಆಗಿದೆ, ಒಳ್ಳೆ ಕೆಲಸ ಮಾಡಬೇಕು ಮತ್ತು ನಾವು ಏನೇ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾವೆಲ್ಲ ಒಪ್ಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕು. ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅದು ನಮ್ಮ ವರಿಷ್ಠರಿಗೆ ಬಿಡ್ತೀವಿ. ಬರುವಂತ ಸಚಿವ ಸಂಪುಟದಲ್ಲೂ ಹೆಚ್ಚಿನ ಒಂದು ಪ್ರಾತಿನಿಧ್ಯ, ಪ್ರಮುಖವಾದಂತಹ ಖಾತೆಗಳು ಲಿಂಗಾಯತ ಸಮುದಾಯಕ್ಕೆ ವರಿಷ್ಠರು ಇವತ್ತು ಕೊಡ್ತಾರೆ ಅನ್ನುವಂತ ಒಂದು ವಿಶ್ವಾಸವಿದೆ. ಎಲ್ಲಾ ಸಮುದಾಯಗಳು ಕೂಡ ಓಟ್ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ.
ಆ ಎಲ್ಲ ಸಮುದಾಯಗಳನ್ನು ಕೂಡ ಮರ್ಯಾದೆಯಾಗಿ ಅವರವರ ಜನಸಂಖ್ಯೆ ಆಧಾರವಾಗಿ ಮಂತ್ರಿಗಳು ಕೊಡೋದಾಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳು ಕೊಡೋದಾಗ್ಲಿ ಎಲ್ಲಕ್ಕೂ ಕೊಡೋದು ಆರೋಗ್ಯಕರವಾಗಿರ್ತದೆ ಅಂತ ನನ್ನ ಭಾವನೆ. ಆಕಾಂಕ್ಷಿ ಅಂತರೂ ಖಂಡಿತವಾಗ್ಲೂ ಇದ್ದೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಮತ್ತು ಜಿಲ್ಲಾ ರಾಜಕಾರಣದ ಇತಿಹಾಸದಲ್ಲಿ 18ರಲ್ಲಿ 11 ಸೀಟನ್ನ ಗೆದ್ದಿದ್ದೀವಿ. ಸಹಜವಾಗಿ ಬೇಡಿಕೆ ಕೂಡ ಇದೆ. ಇವತ್ತು 12 ಜನ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ಗೆದ್ದಿದ್ದಾರೆ. ಒಂದು 4 ಜನಕ್ಕೆ ಕೊಟ್ಟರೆ ಅವರು ಬೇರೆ ಬೇರೆ ಜಿಲ್ಲೆ ಪ್ರತಿನಿಧಿಸ್ತಾರೆ. ನನ್ನ ಜಿಲ್ಲೆ ಅಂತ ನಾನು ಒಬ್ಬನೇ. ಆದ ಕಾರಣ ಕೊಡ್ರಿ ಅಂತೇಳಿ ನಾನು ಇವತ್ತು ಬೇಡಿಕೆಯನ್ನು ಇಟ್ಟಿದ್ದೀನಿ. ಕೊಡ್ತಾರೆ ಅನ್ನೋದು ಭರವಸೆ ಕೂಡ ನನ್ನಲ್ಲಿ ಇದೆ. ಕಾಂಗ್ರೆಸ್ ಸರ್ಕಾರ ಕೆಲವರಿಗಷ್ಟೇ ಗ್ಯಾರಂಟಿ ಕೊಟ್ಟು ಕೈ ಎತ್ತುತ್ತಾ? ಹೀಗೊಂದು ಅನುಮಾನ ಹುಟ್ಟುವಂತೆ ಮಾಡಿದ್ದು ಡಿಸಿಎಂ ಆಗಲಿರೋ ಡಿಕೆ ಶಿವಕುಮಾರ್ ಅವರದ್ದೇ ಮಾತುಗಳು. ಚುನಾವಣೆ ಟೈಮ್ನಲ್ಲಿ ಏನಂದಿದ್ರು, ಗೆದ್ದ ಮೇಲೆ ಡಿಕೆ ವರಸೆ ಏನು ನೋಡಿ. ಯಾರ್ ನನ್ನ ತಾಯಿಂದಿರ ಹೆಣ್ಮಕ್ಳು KSRTC ಬಸ್ಸು, BMTC ಬಸ್ಸು, ಗೌರ್ಮೆಂಟ್ ಬಸ್ ಅಲ್ಲಿ ನೀವು ಯಾರು ಕೂಡ ಜೂನ್ 1ನೇ ತಾರೀಕಿಂದ ಯಾರು ಕೂಡ ಕಾಸು ಕೊಟ್ಬಿಟ್ಟು ಹೋಗಂಗಿಲ್ಲ. No one can walk in the bus and tell that I am a woman, don't take money like that. There should be she should be identified. Who is she? So like that, like I'm telling you, quoting an example. ಇದಿಷ್ಟು ಕಾಂಗ್ರೆಸ್ನ ಕಥೆಯಾದ್ರೆ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಿದೆ ಗಮನಿಸ್ಬಿಡೋಣ. ರಾಜ್ಯದಲ್ಲಿ ಬಿಜೆಪಿ ಹೀನಾಯವಾಗಿ ಸೋತು ಹೋಗಿದೆ. ಚುನಾವಣೆಯಲ್ಲಿ ಘಟಾನುಘಟಿ ನಾಯಕರು ಸೋತು ಮನೆ ಸೇರಿದ್ದಾರೆ. ಇದೀಗ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಅವರ ಎದುರಿಗೆ ನಿಂತು ಟಕ್ಕರ್ ಕೊಡೋರು ಯಾರು ನಾಯಕರು ಅನ್ನೋ ಹುಡುಕಾಟ ಅನಿವಾರ್ಯತೆ ಬಿಜೆಪಿ ಮುಂದೆ ಎದುರಾಗಿದೆ. ಹಾಗಾದ್ರೆ ಯಾರು ಆಗ್ಬೋದು ವಿರೋಧ ಪಕ್ಷದ ನಾಯಕರು? ಒಬ್ಬೊಬ್ಬರ ಹೆಸರನ್ನೇ ಗಮನಿಸ್ತಾ ಹೋಗೋಣ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಹೀಗಾಗಿ ಆಡಳಿತದ ಅನುಭವ ಬೊಮ್ಮಾಯಿ ಅವರಿಗಿದೆ. ಕಲಾಪದಲ್ಲಿ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ಅದರಲ್ಲೂ ಲಿಂಗಾಯತ ಸಮುದಾಯದ ಪ್ರತಿನಿಧಿ, ಲಿಂಗಾಯತ ಸಮುದಾಯವನ್ನ ಪ್ರತಿನಿಧಿಸುತ್ತಿದ್ದಾರೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರೇ ವಿರೋಧ ಪಕ್ಷದ ನಾಯಕರಾಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಬೊಮ್ಮಾಯಿ ಆಗದೆ ಇದ್ರೆ ಮತ್ಯಾರು? ಅರವಿಂದ್ ಬೆಲ್ಲತ್ ಯುವ ನಾಯಕತ್ವ, ಹಾಗೆ ಸಿಎಂ ರೇಸ್ನಲ್ಲೇನೆ ಇವರ ಹೆಸರು ಕೇಳೋಕ್ ಸಿಗ್ತಾ ಇತ್ತು. ಅಗೇನ್ ಲಿಂಗಾಯತ ಸಮುದಾಯ, ಹೀಗಾಗಿ ಅರವಿಂದ್ ಬೆಲ್ಲದ್ ಅವರು ಕೂಡ ವಿಪಕ್ಷ ನಾಯಕರಾಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇದರ ಜೊತೆಗೆ ಬಸನಗೌಡ ಯತ್ನಾಳ್ ನೇರ ಮಾತು, ಪ್ರಖರ ಮಾತು, ಹಾಗೆ ಉತ್ತರ ಕರ್ನಾಟಕ ಭಾಗದ ಪ್ರಾತಿನಿಧ್ಯ, ಅಗೇನ್ ಲಿಂಗಾಯತ, ಹಾಗೆ ಹಿಂದುತ್ವ, ಆಕ್ರಮಣಕಾರಿ ವ್ಯಕ್ತಿತ್ವ, ಈ ಆಧಾರದ ಮೇಲೆ ಯತ್ನಾಳ್ ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬಹುದು ಅನ್ನೋ ಅಂದಾಜು ಸದ್ಯಕ್ಕೆ ನಡೀತಾ ಇದೆ. ಕೇವಲ ವಿರೋಧ ಪಕ್ಷದ ನಾಯಕರು ಮಾತ್ರ ಅಲ್ಲ, ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ? ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಮುಗಿತಾ ಇದೆ. ಹೀಗಾಗಿ ಯಾರನ್ನ ರೀಪ್ಲೇಸ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಕೂಡ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇದೆ. ಮೊದಲಿಗರಾಗಿ ಕೇಳೋಕ್ ಸಿಗ್ತಾ ಇರೋದು ಶೋಭಾ ಕರಂದ್ಲಾಜೆ ಅವರ ಹೆಸರು. ಒಕ್ಕಲಿಗ ಸಮುದಾಯ, ಸಂಘಟನೆಯ ಅನುಭವ ಇದೆ, ಹಿಂದುತ್ವದ ಬಲ ಇದೆ ಅನ್ನೋ ಕಾರಣಕ್ಕೆ ಇವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ಅದನ್ನ ಹೊರತುಪಡಿಸಿದರೆ ಸಿಟಿ ರವಿ, ಒಕ್ಕಲಿಗ ಸಮುದಾಯ, ಹಿಂದುತ್ವದ ಬಲ, ಹಾಗೆ ಪಕ್ಷ ನಿಷ್ಠರು ಅನ್ನೋ ಕಾರಣಕ್ಕೆ ಪಕ್ಷ ಸಂಘಟನೆಗೆ ಇದು ಸಹಾಯಕ ಆಗಬಹುದು ಅನ್ನೋ ಕಾರಣಕ್ಕೆ ಸಿಟಿ ರವಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬಹುದು ಅನ್ನೋ ಅಂದಾಜು ನಡೀತಾ ಇದೆ. ಇವರಿಬ್ಬರನ್ನ ಹೊರತುಪಡಿಸಿದರೆ ಸುನಿಲ್ ಕುಮಾರ್ ಅವರು ಓಬಿಸಿ ನಾಯಕತ್ವ, ಹಿಂದುತ್ವದ ಹಿನ್ನೆಲೆ, ಹಾಗೆ ಸಂಘ ಪಕ್ಷ ಎರಡಕ್ಕೂ ಕೂಡ ನಿಷ್ಠರು ಅನ್ನೋ ಕಾರಣಕ್ಕೆ ಸುನಿಲ್ ಕುಮಾರ್ ಅವರನ್ನ ಕೂಡ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬಹುದು ಅನ್ನೋ ಅಂದಾಜಿದೆ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ ನಲ್ಲಿ.